ತಾನಿದ್ಲು, ಯಾವಾಗಲೂ ಅಳ್ಕೋತಿದ್ಲು. ಬೇಸಿಗೆ ಬಂದರೂ ಅಳೋದೆ, ಮಳೆಗಾಲ ಬಂದರೂ ಅಳೋದೆ, ಬೇಸಿಗೆ ಬಂದರೂ ಅಳೋದೆ, ಮಳೆಗಾಲ ಬಂದರೂ ಅಳೋದೆ. ಬಹಳ ಚಿಂತೆ, ಬಹಳ ಸ್ವರಿಗೆ ಹೋಗಿದ್ಲು. ಅವಾಗ ಅಲ್ಲಿಗೆ ಒಬ್ಬರು ಸಂತರು ಬಂದು ಅಲ್ಲ, ನೀನು ಎಷ್ಟು ಚೆನ್ನಾಗಿದ್ದೀಯಲ್ಲ, ಏನಾಗಿದೆ ನಿನಗೆ ಅಂತ ಕೇಳಿದರು. ಅವಾಗ ಆಕೆ ಹೇಳಿದ್ಲು, ಏನು ಹೇಳೋದು ಬಹಳ ಕಷ್ಟದ. ಅವಾಗ ಸಂತರಂದ್ರೆ ಜನ್ ಬುದ್ಧ ಗುರು ಆತ. ಜನ್ ಬೌದ್ಧ ಮಾಸ್ಟರ್ ಹೇಳ್ದ, ಅಲ್ಲ ನಿನಗೆ ಚಲೋ ಮನೆ ಅದ ಮತ್ತು ಸಾಕಷ್ಟು ಮನ್ಯಾಗ ಸಂಪಾದನೆ ಮಾಡಿದೆ, ಒಂದಿಷ್ಟು ಗಿಡಗಂಟಿಗಳದಾವ, ಸುಮ್ಮನೆ ಅದನ್ನು ಒಂದು ಕಣ್ಣು ಮಾರಾಟ ಮಾಡಿದರೂ ಆರಾಮ ಇರಬಹುದಲ್ಲ, ನಿನಗೇನು ತಾಪಾಗ್ಯದ ಅಂದ. ಅವಾಗ ಅಕ್ಕಿ ಅಂದ್ಲು, ನಿಮಗೇನು ತಿಳಿತದ ಅಂದ್ಲು. ನನಗೇನು ತಾಪಾಗ್ಯದ, ನಿಮಗೆ ಹಂಗೆ ತಿಳಿಯೋದು, ಏನರೇ ಆಗ್ಯದ ಹೇಳ ಅಂದ. ಅವಾಗ ಆಕೆ ಹೇಳಿದ್ಲು, ಏನು ಹೇಳಿ, ಒಟ್ಟು ಜಗತ್ತಿನಾಗ ಇದು ವರ್ಷದಾಗ ಇರೋದ 2 ಭಾಗ, ಒಂದು ಮಳೆಗಾಲರೇ ಇರ್ತದ, ಇಲ್ಲಿಕಂದ್ರೆ ಒಂದು ಬ್ಯಾಸಿಗೆರೆ ಇರ್ತದೆ. 2 ಅದಾವ. ನಮ್ಮ ಮಕ್ಕಳು 2 ಹೆಣ್ಮಕ್ಕಳನ್ನು ಕೊಟ್ಟೇನಿ, ಆ ಅಳಿಯ ಈ ಅಳಿಯ. ಒಬ್ಬ ಅಳಿಯ ಚಪ್ಪಲ್ ಮಾರಾಟ ಮಾಡ್ತಾನೆ, ಅವನು ವ್ಯಾಪಾರ ಮಳೆಗಾಲದಾಗ ಆಗುದಿಲ್ಲ. ಇನ್ನೊಬ್ಬ ಛತ್ರಿ ಮಾರಾಟ ಮಾಡ್ತಾನ, ಅವನು ಬ್ಯಾಸ್ಯಾಗ ಯಾರು ಛತ್ರಿ ತಗೊಳ್ಳೋರೇ ಇಲ್ಲ. ಆದ್ದರಿಂದ ಬ್ಯಾಸ್ಯಾಗ ಅವನ ನೆನಪಾದ್ರ, ಆ ಮಗಳ ನೆನಪಾದ್ರ ಪಾಪ ಎಷ್ಟು ಕಷ್ಟದಾಗ ಅದಾರಲ್ಲ ಅಂತ ತಾಪಾಗ್ತದೆ. ಆ ಬಳಿಕ ಚಳಿಗಾಲ ಬಂತು, ಮಳೆಗಾಲ ಬಂತು ಅಂದ್ರೆ ಇವಂದು ನೆನಪಾಗಿ, ಈ ಮಗಳ ನೆನಪಾಗಿ ತಾಪಾಗ್ತದೆ. ಪಾಪ ಏನೂ ಕೆಲಸ ಇಲ್ಲ, 4 ತಿಂಗಳ ತಕ ಮಳೆಯಾಗಿ ಚಪ್ಪಲ್ ತಗೊಳ್ಳೋರು ಯಾರು? ಚಪ್ಪಲ ತಗೊಳ್ಳದೆ ಇದ್ದರೆ ವ್ಯಾಪಾರ ಇಲ್ಲ, ಆದಾಯ ಇಲ್ಲ. ಪಾಪ ಎಷ್ಟು ಕಷ್ಟದಾಗಿರಬೇಕು ಅಂತ ತಾಯಿಯ ಹೃದಯ ನಂದು ಬಹಳ ಮಿಡಿತದ ಅಂದ್ಲು. ಒಟ್ಟು ವರ್ಷ ತುಂಬ ಅಳೋದಕ್ಕೆ ಏನೇನು ಬೇಕು ಎಲ್ಲ ತಯಾರಿ ಮಾಡ್ಕೊಂಡಿದ್ಲು. ಬ್ಯಾಸಿಗೆ ಬಂತು, ಈ ಮಗಳನ್ನ ನೆನಪು ಮಾಡ್ಕೊಳ್ಳೋದು, ಅಳೋದು. ಮಳೆಗಾಲ ಬಂತು, ಈ ಮಗಳ ನೆನಪು ಮಾಡ್ಕೊಳ್ಳೋದು, ಅಳೋದು. ಇನ್ನು ಮತ್ತು ಯಾವ ಕಾಲ ಬರೋದು ಯಾವಾಗ? ಇಬ್ಬರಿಗೂ ಒಂದೇ ವ್ಯಾಪಾರ ಆಗುವಂಥ ಕಾಲ ಬರೋದು ಯಾವಾಗ? ಆವಾಗ ಸಂತರು ಹೇಳಿದರು, ಆ ಜನ್ ಬುದ್ಧ ಗುರು ಹೇಳ್ದ, ಒಂದು ಕೆಲಸ ಹೇಳ್ತೇನೆ, ಹಂಗೆ ಮಾಡು ಅಂದ. ನಿನಗೆ ಆರಾಮಾಗ್ತದೆ, ಆನಂದವಾಗಿರ್ತಿ. ಏನು ಮಾಡಲಿ ಅಂದ್ಲು. ಏನ್ರಿ ಹೇಳ್ತಾರ, ಮಜಾ ಹೇಳ್ತಾರ ಅಂತ ಹಾಕಿದು. ಅವ್ರು ಹೇಳಿದರು, ಬ್ಯಾಸಿಗೆಯೊಳಗೆ ಚಪ್ಪಲದ ಮಗಳದಲ್ಲ, ವ್ಯಾಪಾರ ಮಾಡ್ತಾಡ್ರಲ್ಲ, ಆಕೆಯನ್ನು ನೆನಪು ಮಾಡ್ಕೋ, ಆರಾಮಾಗ್ತದೆ. ಮಳೆಗಾಲದಾಗ ಛತ್ರಿ ಮಾರಾಟ ಏನು ಮಾಡ್ತಾಳಲ್ಲ ಮಗಳು, ಆಕೆಯನ್ನು ನೆನಪು ಮಾಡ್ಕೋ, ಆಕೆ ಸುಖವಾಗಿದ್ದಾಳೆ, ನೀನು ಸುಖವಾಗಿರ್ತಿ. ಇವಳು ಸುಖವಾಗಿರ್ತಾಳೆ, ನೀನು ಸುಖವಾಗಿರ್ತಿ. ವರ್ಷ ತುಂಬ ಸುಖವಾಗಿರಬಹುದು. ಅದು ಹೆಂಗದ? ಕೊಡ್ಲಿಲ್ಲ ತಗೊಳ್ಳಿಲ್ಲ, ದೃಷ್ಟಿಕೋನ ಬದಲ. ಅಳವ್ರಿಗೇನು ಬೇಕಾದಷ್ಟದ ಜಗತ್ನಾಗ, ಎಷ್ಟು ಬೇಕಾದಷ್ಟದ. ಏನೇನದ ಅಳವ್ರಿಗೆ? ಏನು ಕಡಿಮೆ ಅದ ಈ ಜಗತ್ನಾಗ? ಏನೆಲ್ಲ ಮಾಡಿ ಬಂತು. ಹಿಂಗೆ ಮಾಡಿ ಬಂದರೆ ಆರೋಗ್ಯ ಹೆಂಗೆ ಚಲೋ ಉಳಿತದ ಜಗತ್ತಿಂದು? ಎಷ್ಟು ಜನರಿಗೆ ತ್ರಾಸ ಆಗ್ತದೆ ಅಂತ ಅಳಕ್ಕೆ ಶುರು ಮಾಡ್ದೆ. ಬ್ಯಾಸಿಗೆ ಬಂತು, ಪಾಪ ಎಷ್ಟು ಬಿಸಿಲ. ಚಲೋ ಮನೆ ಇದ್ದವ್ರದ್ದು, ಏರ್ ಕಂಡೀಷನ್ ಇದ್ದವ್ರ ಪ್ರಶ್ನೆ ಅಲ್ಲ, ಉಳಿದವ್ರದ್ದು ಎಷ್ಟು ತ್ರಾಸ ಆಯಿತು, ಎಷ್ಟು ತ್ರಾಸು. ಸಣ್ಣ ಸಣ್ಣ ಮನೆಗಳು, ಅದರಾಗ ಕಬ್ಬಿಣದ್ದು ಮ್ಯಾಗ ಹಾಕ್ಕೊಂಡಿರ್ತಾರೆ, ಪತ್ರಾಸ ಹಾಕ್ಕೊಂಡಿರ್ತಾರೆ, ಒಳಗೆ ಎಷ್ಟು ತಾಪ, ಮಕ್ಕಳು ಮರಿ ಎಷ್ಟು ತ್ರಾಸ ಅಂತ ಬ್ಯಾಸ್ಯಾಗ ಅಳಕತ್ತದ. ಮಳೆಗಾಲ ಬಂತು, ಮಳೆಗಾಲಕ್ಕೆ ಶುರು ಮಾಡ್ದ. ಹಿಂಗೆ ಮಳೆ ಬಿದ್ದರೆ ಮನೆ ಸೋರಿದ್ರೆ ಎಷ್ಟು ಜನರ ಮನೆ ಸೋರ್ತಾವ ಭಾರತ ದೇಶದಾಗ. ಅವ್ರ ಗತಿ ಹೆಂಗೆ ಅಂತ ನಿದ್ದೆ ಮಾಡಲ್ಲ. ಬ್ಯಾಸ್ಯಾಗ ಅವ್ರದ್ದು, ಚಳಿಗಾಲದಾಗ ಇವ್ರದ್ದು, ಮಳೆಗಾಲದಾಗ ಅವ್ರದ್ದು. ಇವ ಮಲ್ಗಾವ ಯಾವಾಗ?
ಜಗತ್ತನ್ನು ತಿದ್ದೋದು ಇವನಿಗೆ ಬರಕೊಟ್ಟಿಲ್ಲ, ಇರೋದನ್ನು ಸಂತೋಷದಿಂದ ಅನುಭವಿಸುವಂತ ಬಂದಿದ್ದೋ. ಮಸ್ತಾಗಿರಬೇಕು ಮನುಷ್ಯ, ನೋಡೋ ದೃಷ್ಟಿಕೋನ ಬದಲಾಗಬೇಕು ಮನುಷ್ಯಂದು. ಅದಕ್ಕಂದ ತ್ರಿಕರ್ಮ ಕೃತ್. ಇದು ದ್ವಂದ್ವದ ಈ ಜಗತ್ತಿನಾಗ, ಈ ದ್ವಂದ್ವದೊಳಗ ನಾವು ಸ್ವಲ್ಪ ಕಲ್ಕೋಬೇಕು. ತಪಸ್ಸ, ಸಹನ ಮಾಡೋದನ್ನು ಕಲ್ಕೋಬೇಕು. ಒಂದಿಷ್ಟು ಬೇರೆ ಬೇರೆ ಕಡೆ ನೋಡಿ ಸಹನ ಮಾಡೋದನ್ನು ಕಲ್ಕೋಬೇಕು. ಇದೇನು ಭಾಳ ತಕ್ಕಲ್ಲ. ಈಗ ನಾನು ಕುಂತಿನಲ್ಲ, ಇದೊಂಥರ ಶಿಕ್ಷಾ ಅಲ್ಲೇನು, ಹೇಳಕ್ಕೂ ಬರಂಗಿಲ್ಲ, ಕುಂಡ್ರ ಎದ್ರೆ ನೀವಿಷ್ಟು ಜನ ಏನರೇ ತಿಳ್ಕೋತೀರಿ, ಕುಂತರ ನಮಗೆ ಕಾವಾಗಕತ್ತದ, ಏನು ಮಾಡೋದು ಇಲ್ಲ, ಹಿಂಗಾಗ್ತದೆ. ಅದಕ್ಕೆ ಸಹನ ಇರ, ಸ್ವಲ್ಪ ತಡ್ಕೋ, ಇದೇನು ಭಾಳ ತಕ್ಕಲ್ಲ, ಇನ್ನೊಂದು 2 ಮಿನಿಟ್ ಮುಗಿಯಿತು, ಹಿಂಗೆ ಅನ್ಕೋ, ಆರಾಮಿರ್ತದೆ, ಆರಾಮಿರ್ತದೆ. ಭವಿಷ್ಯವನ್ನು ಬಹಳ ತಲೆ ಹಾಕ್ಕೋಬೇಡ, ಭೂತವನ್ನು ಬಹಳ ತಲೆ ಹಾಕ್ಕೋಬೇಡ. ಇಲ್ಲದೆ ಇದ್ದರೆ ವರ್ತಮಾನ ಕೆಟ್ಟು ಹೋಗ್ತದೆ. ಮುಂದೇನಾದೀತು, ಹಿಂದೇನಾಗಿತ್ತು, ಹಿಂಗೆಲ್ಲ ವಿಚಾರ ಮಾಡ್ಕೋತು. ಆದರೆ ಇಂದ ಅನುಭವಿಸೋದು ಹೆಂಗೆ, ಇಂದ ಅನುಭವಿಸೋದು ಹೇಗೆ? ಮಗುವನ್ನು ಇಟ್ಟುಕೊಂಡಾರೆ, ಈ ಹುಡುಗ ದೊಡ್ಡದು ಬೆಳೆದು 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 ಅಮೇರಿಕಕ್ಕೆ ಹೋತಂದ್ರೆ ನಮ್ಮ ಪರಿಸ್ಥಿತಿ ಹೆಂಗೆ? ಏನದ ಹುಡುಗ ಏನ ಇಲ್ಲೇ ಅದ, ತೊಟ್ಲಾಗದ. ತಾಯಿ ಮನಸ್ಸು ಭವಿಷ್ಯಕ್ಕೆ ಹೋತು. ಈ ಹುಡುಗರು ಅಲ್ಲಿ ಹುಡುಗರು ಹೋಗ್ಯಾರ, ಅಚ್ಚಿ ಕಡೆ ಹುಡುಗರು ಹೋಗ್ಯಾರ, ಮುಂದಿನ ಹುಡುಗರು ಹೋಗ್ಯಾರ, ಹಿಂದಿನ ಹುಡುಗರು ಹೋಗ್ಯಾರ. ಅವ್ರು ಇಲ್ಲೇ ಕುಂತು ಅಳಕತ್ಯಾರ, ನಮ್ಮದು ಪರಿಸ್ಥಿತಿ ಹಿಂಗೆ ಅಂತ ಇನ್ನ ಕೂಸದು. ಅದೇನ ಬದುಕ್ತದೆ ಇಲ್ಲ, ಇನ್ನ ಭರವಸೆ ಸಹಿತ ಇಲ್ಲ. ಇದು ಅಳಬೇಕು ಅಂದ್ರೆ ಜಗತ್ತಿನಾಗ ಬೇಕಾದಷ್ಟು ಕಾರಣ ಅದಾವ, ಸಂತೋಷಕ್ಕೂ ಬೇಕಾದಷ್ಟು ಕಾರಣಗಳದಾವ. ಎರಡನ್ನ ಬಹಳ ತಲೆ ಹಾಕೋಬೇಡ, ಸ್ವಲ್ಪ ಸಹನ ಮಾಡ್ಕೋ. ಬಹಳ ತಿರುವುದಿಲ್ಲ ಯಾವುದು. ಆಗಮ ಅಪಾಯನಾಹ ತಾನ್ ತಿತಿಕ್ಷಸ್ವ. ಸುಖ ದುಃಖ ಎರಡು ಆಗಮ ಮಾತ್ರ ಸ್ಪರ್ಶಾಸ್ತು ಕೌಂತೆಯ ಶೀತೋಷ್ಣ ಸುಖ ದುಃಖದಾಹ ಆಗಮಪಾಯಿನಾಹ ತಾನ್ ತಿತಿಕ್ಷಸ್ವ ಭಾರತ. ಮಾತ್ರ ಸ್ಪರ್ಶಾಸ್ತು ಕೌಂತೆಯ ಶೀತ ಉಷ್ಣ ಸುಖ ದುಃಖ. ಮಾತ್ರ ಅಂದ್ರೆ ಈಗ ಕಣ್ಣದ ಅಲ್ಲ, ಕಣ್ಣ ಅಥವಾ ಮೈ ಹಿಂಗೆ ನೋಡ್ತೇನೆ, ಇದನ್ನು ಮುಟ್ತೇನೆ, ಸ್ಪರ್ಶ ಬಹಳ ಶೀತ ಇತ್ತು ಅಂದರೆ ದುಃಖ ಆಗ್ತದೆ, ನಮಗೆ ಹಿತವಾಗಿತ್ತು ಅಂದರೆ ಸುಖ ಆಗ್ತದೆ. ಕೈ ತೆಗೆದು ಬಿಟ್ಟರೆ ಸುಖನೂ ಇಲ್ಲ, ದುಃಖನೂ ಇಲ್ಲ. ಇಲ್ಲೇ ಸುಖನೂ ಶಾಶ್ವತ ಅಲ್ಲ, ದುಃಖವೂ ಶಾಶ್ವತ ಅಲ್ಲ. ಇದನ್ನು ತಿಳ್ಕೋ. ಸುಖ ದುಃಖಗಳಿಂದ ಪರಿಣಾಮ ಬಹಳ ಆಗೋದಿಲ್ಲ, ಬಹಳ ಆಗೋದಿಲ್ಲ. ಹಾಗೆ ತಿಳ್ಕೊಳ್ಳೋದು. ತ್ರಿಕರ್ಮ ಕೃತ್ ತಪಸ್ಸ ಅಂತಾರೆ ಇದಕ್ಕೆ. ಕೆಲಸ ಮಾಡಬೇಕು, ದುಡಿಬೇಕು, ಆ ಬಳಿಕ ಒಂದಿಷ್ಟು ತಡ್ಕೊಳ್ಳೋದನ್ನು ಕಲಿಬೇಕು ಅಷ್ಟೇ. ಜೀವನದ ತುಂಬ ಕೆಲಸ ಮಾಡ್ಕೋತಿರೋದು, ಕೆಲಸದ ಪ್ರತಿಫಲ ಇಷ್ಟ ಬರಬೇಕು ಅಂತ ಭಾಳ ತಲೆಗೆ ಹಾಕ್ಕೊಂಡ್ರೆ ಒಮ್ಮೊಮ್ಮೆ ಬರುವುದಿಲ್ಲ. ಒಮ್ಮೊಮ್ಮೆ 600 ರೂಪಾಯಿನೇ ಕೊಡ್ತಾರೆ, ಒಮ್ಮೊಮ್ಮೆ ಈ ವರ್ಷ 1400 ಕೊಡೋಕೆ ಶುರು ಮಾಡ್ತಾರೆ. 600 ಎಲ್ಲೇ, 1400 ಎಲ್ಲೇ. ಆದ್ರೆ ಆ ವರ್ಷ ಹಂಗೆ, ಈ ವರ್ಷ ಹಿಂಗೆ, ಮುಂದಿನ ವರ್ಷ ಹೆಂಗೆ ಹೇಳಕ್ಕೆ ಬರೋದಿಲ್ಲ. ಅದ ಗೊತ್ತಾತನ ಕಬ್ಬು. ಒಂದೊಂದು ವರ್ಷ ಟೊಮೆಟೊ ಮಾರಾಟ ಮಾಡಿ ಮನೆ ಕಟ್ಟಿದ್ರು, ಒಂದೊಂದು ವರ್ಷ ದಾರ್ಯಾಗ ಚೆಲ್ಲಿ ಬಂದರು. ಜೀವನ ಇದೆ, ಏನು ಮಾಡೋದು? ಅಂಥದ್ರಾಗ ನಮ್ಮ ಮನಸ್ಸನ್ನು ಸ್ವಸ್ಥಾಗಿಟ್ಟುಕೊಳ್ಳೋದನ್ನು ಕಲಿಯೋದು ಹೆಂಗೆ? ಇದು ಹೀಗಿರ್ತದೆ, ಇದು ಹೀಗಿರ್ತದೆ. ಅದರಾಗ ನಾವು ಹೆಂಗೆ ಇವೆರಡನ್ನ ತಡ್ಕೊಳ್ಳುವಂಗೆ ಜೀವನ ಹೆಂಗೆ ಕಟ್ಕೋಬೇಕು? ಒಂದು ಶ್ಲೋಕ ಅದ, ಕರ್ಮಣ್ಣೇ ವಾಧಿಕಾರಸ್ತೆ ಮಾ ಫಲೇಶು ಕದಾಚನ. ಕರ್ಮ ಮಾಡೋದು ನಿನ್ನ ಕೆಲಸ, ಫಲದ ಬಗ್ಗೆ ತಲೆ ಕೆಡಿಸ್ಕೋಬೇಡ.
ಮಂದಿ ಭಾಳ ತಪ್ಪು ತಿಳ್ಕೊತಾರೆ ಇದನ್ನು. ಅಲ್ರಿ ಪಗಾರ ಬೇಡ ನಮಗೆ, ಹಂಗೆ ಕೆಲಸ ಮಾಡೋದ? ಪಗಾರ ಬರ್ತಂದು ಕೆಲಸ ಮಾಡ್ತೀವಿ, ಫಲ ಇಲ್ಲದೆ ಕೆಲಸ ಹೆಂಗೆ ಮಾಡ್ತಾರೆ? ಮಾರ್ಕ್ಸ್ ಬರಲಾರ್ದು ಓದೋದು ಯಾಕೆ ನಾವು? ಮಾರ್ಕ್ಸ್ ಬೇಕಲ್ಲ ಮುಂದಿನ ಕೋರ್ಸಿಗೆ ಹೋಗಲಿಕ್ಕೆ. ಭಗವದ್ಗೀತಾ ಮಾತದಲ್ಲ. ಅದೇನು ಹೇಳ್ತದೆ? ನೀನು ಕರ್ಮ ಸರಿಯಾಗಿ ಮಾಡಪ್ಪ, ಫಲದ ಬಗ್ಗೆ ಕಾಳಜಿ ಮಾಡಿ ಬಂದೇ ಬರ್ತದೆ ಅದು. ನಾನು ಡ್ರೈವಿಂಗ್ ಸರಿಯಾಗಿ ಮಾಡ್ತಿದ್ದೆ ಅಂದರೆ ಕರೆಕ್ಟಾಗಿ ಲಕ್ಷ್ಯ ಕೊಟ್ಟು ಎಡಗಡೆ ಹೋಗಿ ಕರೆಕ್ಟಾಗಿ ಡ್ರೈವ್ ಮಾಡ್ತಿದ್ದೆ, ರೂಲ್ಸ್ ಎಲ್ಲ ಫಾಲೋ ಮಾಡ್ತಿದ್ದೆ ಅಂದರೆ ಗ್ಯಾರಂಟಿ ಊರು ಮುಡ್ತೀನಿ ನಾನು. ಗಾಡಿ ಓಡಿಸೋಕೆ ಆ ಕಡೆ ನೋಡಿ ಈ ಕಡೆ ನೋಡಿದ್ರೆ ಗ್ಯಾರಂಟಿ ಆಕ್ಸಿಡೆಂಟ್ ಮಾಡ್ಕೋತೀನಿ. ನನ್ನ ಕರ್ಮ ಮಾಡೋದನ್ನ ಚಲೋತ್ನಾಗ ಮಾಡು, ಮಾರ್ಕ್ಸ್ ತಾನಾಗೆ ಬರ್ತದೆ. ಮಾರ್ಕ್ಸ್ ತಲೆ ಓದೋದು ಬೇಡ, ಚಲೋತ್ನಾಗ ಓದಿದ್ರೆ ಮಾರ್ಕ್ಸ್ ಬರ್ತದೆ. ನಾವು ರಾಂಗ್ ಇಂಪ್ರೆಷನ್ ಮಾಡ್ತೀವಿ, ಮಾರ್ಕ್ಸ್ ಬರಬೇಕಾದ್ರೆ ಓದು ಅಂತೀವಿ ನಾವು. ಅದಲ್ಲ, ನೀ ಚಲೋತ್ನಾಗ ವಿಷಯ ತಿಳ್ಕೊ, ವಿಷಯ ಚಲೋತ್ನಾಗ ತಿಳ್ಕೊಂಡಿದ್ರೆ ಮಾರ್ಕ್ಸ್ ಯಾಕೆ ಬರೋದಿಲ್ಲ? ಒಂದೇ ಬರ್ತದೆ. ಹುಡುಗರಿಗೆ ಹೇಳಬೇಕಾದದ್ದು ಫೋಕಸ್ ಆನ್ ದಿ ಸ್ಟಡಿ, ಮಾರ್ಕ್ಸ್ ಈಸ್ ದ ರಿಸಲ್ಟ್. ಇಫ್ ಯು ಫೋಕಸ್ ಓನ್ಲಿ ಆನ್ ದ ರಿಸಲ್ಟ್, ಯುವರ್ ಪ್ರಿಪರೇಷನ್ ವಿಲ್ ಬಿ ಫ್ಲಾಡ್. ಕೃಷ್ಣ ಅರ್ಜುನ್ಗೆ ಅದೇ ಹೇಳ್ತಾನೆ, ನೀ ತಲೆ ಕೆಡಿಸ್ಕೊಬೇಡ, ನೀನು ಬಾಣ ಬಿಡು, ನಿನ್ನ ಕೆಲಸ ನೀನು ಸರಿಯಾಗಿ ಮಾಡು ಅಂದ್ರೆ ಗೆದೀತಿ. ಬಾಣ ಬಿಡುವ ಆ ಕಡೆ ಈ ಕಡೆ ನೋಡಿದ್ರೆ ಬಾಣ ಎಲ್ಲಿ ಹೋಗ್ತಾವೆ. ಅದೇ ಮಕ್ಕಳಿಗೆ ಹೇಳಬೇಕಾದದ್ದು ಕರ್ಮಣ್ಣೇವ ಅಧಿಕಾರ. ನಿನ್ನ ಕೆಲಸ ನೀನು ಸರಿಯಾಗಿ ಮಾಡಪ್ಪ, ನಿನ್ನ ಸಿಲೆಬಸ್ ಏನದ, ಪಾಠ ಏನು ಕೊಟ್ಟಾರ ಚಂದಾಗಿ ತಿಳ್ಕೊ. ಇಫ್ ಯು ನೋ ದ ಹೋಲ್ ಸಬ್ಜೆಕ್ಟ್ ಆಸ್ ಗುಡ್ ಆಸ್ ದ ಬ್ಯಾಕ್ ಆಫ್ ಯುವರ್ ಹ್ಯಾಂಡ್, ಹೌ ಕ್ಯಾನ್ ಯು ನಾಟ್ ಗೆಟ್ ದ ಮಾರ್ಕ್ಸ್? ಈಸ್ ಎಸೆನ್ಷಿಯಲ್. ಅದಕ್ಕೆ ನಾವು ಮಕ್ಕಳಿಗೆ ಹೇಳಬೇಕಾದದ್ದು ಅಭ್ಯಾಸ ಚಲೋ ಓದಪ್ಪ, ನೀನು ವಿಷಯ ಚಲೋ ಅಂತ ತಿಳ್ಕೊ. ನಾನು ಸ್ಟೂಡೆಂಟ್ ಒಬ್ಬಳು, ಆಕೆ ಹೆಸರು ಹೇಳ್ತೀನಿ, ರೇಖಾ ಎಸ್ ಅಂತ. ನಾ ಯಾವ ಕಾಲೇಜ್ನ ಪ್ರಿನ್ಸಿಪಲ್ ಆಗಿದ್ದೆ, ಆಕೆನೂ ಅದೇ ಕಾಲೇಜ್ ಪ್ರಿನ್ಸಿಪಲ್ ಅಲ್ಲ, ನನ್ನ ಸ್ಟೂಡೆಂಟ್ ಆಕೆ. ಆ ಹುಡುಗಿ BSc ಬಂದಾಗ ಹೇಳಿದೆ, ರೇಖಾ ಯು ಶುಡ್ ಗೆಟ್ ಫಸ್ಟ್ ರ್ಯಾಂಕ್ ಟು ಬ್ಯಾಂಗ್ಳೂರ್ ಯೂನಿವರ್ಸಿಟಿ. ನಕ್ಕಳಕ್ಕೆ ನಾನು PUC 70% ಅದ ಸರ್, ಡಿಗ್ರಿ ಹೆಂಗೆ ಬರ್ತದೆ ನನ್ನ ರ್ಯಾಂಕು ಒಂದು. ಐ ಆಮ್ ನಾಟ್ ಟಾಕಿಂಗ್ ಆಫ್ ಹಿಸ್ಟ್ರಿ, ಐ ಆಮ್ ಟಾಕಿಂಗ್ ಆಫ್ ದ ಫ್ಯೂಚರ್. ಐ ಆ್ಯಂಡ್ ಯು ಶುಡ್ ವರ್ಕ್ ಟುಗೆದರ್, ಯು ಶುಡ್ ಗೆಟ್ ಫಸ್ಟ್ ರ್ಯಾಂಕ್. ಓದ್ಕೊಂಡು ಕೆಮಿಸ್ಟ್ರಿ ಚಲೋತ್ನಾಗ ಓದು. ಈ ಇಡೀ ನಮ್ಮ ಪರೀಕ್ಷೆ ಇಟ್ಟು ಈಸಿ ಅವರಿ ಮೇಡಮ್, ಇಟ್ ಇಸ್ ಸೋ ಡಿಫಿಕಲ್ಟ್ ಟು ಫೇಲ್ ಇನ್ ದ ಎಕ್ಸಾಮಿನೇಷನ್. ಪ್ರಯತ್ನ ಮಾಡಿದ್ರು ಫೇಲ್ ಆಗ್ಲಿಕ್ಕೆ ಸಾಧ್ಯ ಅಂತ ಸುಲಭ. ಮತ್ತು ಏನು ಜೀನಿಯಸ್ ಇಲ್ಲ, ಹಿಂದಿನ 5 ವರ್ಷ ಕ್ವಶನ್ ಪೇಪರ್ ಹೋದ್ರೆ ನೀವು ಫೇಲ್ ಆಗೋ ಸಾಧ್ಯ ಇಲ್ಲ, ಅನ್ಲೆಸ್ ಯು ಆರ್ ಡಿಟರ್ಮಿನ್ ಟು ಫೇಲ್. ಅದು ಹೇಳ್ತೀನಲ್ಲ ಸರ್, ಇರೋ ಸಿಲೆಬಸ್ ಒಂದಿಷ್ಟು ಇರ್ತದೆ, ಅದನ್ನು ಥರೋ ಹೋದ್ರಿ. ಎಲ್ಲೂ ಈಚ್ ಕಾರ್ನರ್ ಆಫ್ ದ ಸಿಲೆಬಸ್ ಇಡೀ ವರ್ಷ ಕೊಟ್ಟಾರ್ರಿ. ಖರೆ ಹೇಳಿ ನಾನು, ಮೇಡಮ್ ಇಲ್ಲಿದ್ದಾರೆ, 1 ವರ್ಷ ದಂಡ ಅದು, 3 ತಿಂಗಳದಾಗ ಮುಗಿದು ಹೋಗ್ತದೆ ಓದಿದ್ದಲ್ಲ ಸರಿಯಾಗಿ ಓದಿದ್ರೆ. ಆದರೆ ಅದನ್ನು ಗಟ್ಟಿಯಾಗಿ ಓದಿ ಪ್ರತಿಯೊಂದು ಸಿಲೆಬಸ್ ಮೂಲೆ ನಿಮಗೆ ಚಲೋ ಗೊತ್ತಿತ್ತಂದ್ರೆ ಯಾಕೆ ಮಾರ್ಕ್ಸ್ ಬರೋದಿಲ್ಲ? ನಾವೊಂದು ಹೇಳ್ಕೊತೀನಿ ಅಂತಲ್ಲ, ಅಂದೊಂದು ವಿಚಿತ್ರ, ನನ್ನ ತಲೆನೇ ಬರೋಬರಿ ಇಲ್ಲ, ಏನೋ ವಿಚಿತ್ರದ ಮ್ಯಾನುಫ್ಯಾಕ್ಚರಿಂಗ್ ಡಿಫೆಕ್ಟ್ ಅದು. ನಾನೊಂದು ಹಠ ತೊಟ್ಟಿದ್ದೆ, ಪರೀಕ್ಷೆ ಹಿಂದಿನ ದಿವಸ ಓದೋದಿಲ್ಲ ಅಂತ. ಹಠ ಅದು ಹುಚ್ಚ ಹಠ ಇರಬೇಕದು. MSc ತನಕ ನಾನು ಪರೀಕ್ಷೆ ಹಿಂದಿನ ದಿವಸ ಓದಲಿಲ್ಲ. ಕೆಲವರು ಪರೀಕ್ಷಾ ಹಾಲ್ ಹೋಗೋ ತನಕ ಓದ್ಕೋತ ಹೋಗ್ತಿರ್ತಾರೆ, ಮುಂದೆ ಅವ್ರು ಹಾಯ್ಕೋತಾರೆ. ಈಗ ಉಳಿಯಂಗಿಲ್ಲ ಅದು. ಒಂದ್ಸಲ ವಿಷಯ ತಲೆಯಾಗಿ ಕೂತ್ಯೋ, ಕಣ್ಣು ಮುಂದೆ ಚಿತ್ರ ಬಂದಂಗೆ ಬರ್ಬೇಕದು. ನಾ ಮಕ್ಕಳಿಗೆ ಹೇಳೋದು ಅದೇನೆ, ಹೋಲ್ ಸಬ್ಜೆಕ್ಟ್ ಕನ್ವರ್ಟ್ ದ್ಯಾಟ್ ಇಂಟು ವಿಜುವಲ್ ಸ್ಟೇಟ್ಮೆಂಟ್. ಗಿವ್ ಮಿ ಎ 7th ಸ್ಟ್ಯಾಂಡರ್ಡ್ ಚೈಲ್ಡ್, ಐ ಕ್ಯಾನ್ ಟೀಚ್ ಅರ್ ದ 12th ಸ್ಟ್ಯಾಂಡರ್ಡ್ ಕೆಮಿಸ್ಟ್ರಿ. ಅಂದ್ರೆ ಕಣ್ಣು ಮುಂದೆ ಸಿನಿಮಾ ಮಾಡ್ದಂಗೆ ಮಾಡಬೇಕು. ದಯವಿಟ್ಟು ನೋಡ್ರಿ, ಒಂದು ಸಿನಿಮಾ ನೋಡಿದೆ ಅಂದ್ರೆ ಮರೀತದೆ ನಿಮಗೆ? ಮರೆಯೋದೇ ಇಲ್ಲಲ್ಲ, ಯಾಕೆ ಕಣ್ಣು ಮುಂದೆ ಚಿತ್ರ ಕೂತದ. ನಾವೇನು ಮಾಡ್ತೀವಿ, ಅದ್ರ ಟೆಕ್ಸ್ಟ್ ಮಾಡ್ತೀವಿ ಕಲಸ್ನ್ಯಾಗ. ನೀವು ವಿಷಯ ಪೂರ್ತಿ ವಿಜುವಲ್ ಮಾಡಿ ಕೂಡಿಸ್ಬಿಡ್ರಿ, ಅವರಿಗೆ ಸಿನಿಮಾ ನೋಡ್ದಂಗೆ ನೋಡ್ತಾರೆ. ಮಾರ್ಕ್ಸ್ ಯಾಕೆ ಬರೋದಿಲ್ಲ? ಅದಕ್ಕೆ ನಾ ಹೇಳೋದು, ಡೋಂಟ್ ಫೋಕಸ್ ಆನ್ ದಿ ಮಾರ್ಕ್ಸ್, ಫೋಕಸ್ ಆನ್ ದ ಲರ್ನಿಂಗ್ ಆಫ್ ದ ಸಬ್ಜೆಕ್ಟ್ ಥರೋಲಿ. ದ ಮಾರ್ಕ್ಸ್ ಇಸ್ ದ ರಿಸಲ್ಟ್ ಆಫ್ ಇಟ್. ಅದನ್ನೇ ಕರ್ಮಣ್ಣೇವ ಅಧಿಕಾರ ಮಾ ಫಲೇಶು, ಫಲದ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದು ಬೇಡ ಅಂತ ಮಾಡಿರಿ ಮೇಡಮ್. ಮಾರ್ಕ್ಸ್ ಬೇಕು ನಾನು ಹೇಳ್ತೀನಿ, ಆದ್ರೆ ಮಾರ್ಕ್ಸ್ಗೋಸ್ಕರ ಹೊಡೆದಾಡೋದು ಬೇಡ, ನಾಲೆಜ್ಗೋಸ್ಕರ ಹೊಡೆದಾಡೋಣ. ಅಬ್ದುಲ್ ಕಲಾಂನಂತವ್ರು ಬೋಟ್ ಕಟ್ಟುವವನ ಮಗ ಪೇಪರ್ ಮಾರಿ ಬಂದ ಹುಡುಗ ಏನು ಓದಾಕ್ ಲೈಬ್ರರಿ ಇರ್ಲಿಲ್ಲ, ಸುಮ್ಮನೆ ಬೋಟ್ ಕಟ್ತಿದ್ದ. ಪೇಪರ್ ಮಾರಿ ಬಂದು ಬದುಕದವ ರಾಷ್ಟ್ರಪತಿ, ಭಾರತ ರತ್ನ ಆದವ. ನಮ್ ಮಕ್ಕಳಿಗೆ ಓದಾಕ ಒಂದು ರೂಮ ಕಟ್ಟಿ ಕೊಟ್ಟಿವಿ, ಎಲ್ಲಾ ಮಾಡಿ ಕೊಟ್ಟಿವಿ, ಬೇಕಾದಾಗ ಚಹಾ ಕೊಡ್ತೀವಿ, ಟಿಫಿನ್ ಕೊಡ್ತೀವಿ. ಇವ್ಯಾಕ್ ರತ್ನಗಳಾಗುವಲ್ಲ? ಮನಿಗೆ ರತ್ನ ಆಗುವಲ್ಲ, ಇನ್ನು ಭಾರತಕ್ಕೆ ಯಾವಾಗ ರತ್ನ ಆಕ್ಕವ? ನಮ್ಮ ಕಡಿಂದ ಏನು ನೀಗುವಲ್ರಿ, ಆಗವಲ್ಲಂತ ಹುಡುಗರು. ಕೌಟಿಲ್ಯ ಯಾರ್ ಗೆಟೌಟ್ ಅಂದಿದ್ರಲ್ಲ, ಒಂದು ದಿವಸ ಅವನೇ ಕಟೌಟ್ ಹಾಕಿ ಅವನ್ ವೆಲ್ಕಮ್ ಮಾಡಿರ್ಬೇಕು, ಹಂಗ ಬೆಳೆದ ಕೌಟಿಲ್ಯ.
ಯಾಕೆ ನಮ್ಮ ಮಕ್ಕಳಿಗೆ ಆಗುವಲ್ದು ಇದು, ನನಗೆ ಯಾಕೆ ಸೋಲು ಜೀವನದೊಳಗ? ಅಂದ್ರೆ ನಮ್ಮಲ್ಲಿ ನಿರಾಸೆ. ಏನೂ ಇಲ್ಲದೆ ಗುಡಿಸಲಿನೊಳಗ ಕೌಟಿಲ್ಯ ಸಾಮ್ರಾಜ್ಯ ಕಟ್ಟಿದ್ರ ನಮ್ಮವ್ವ ಅಪ್ಪ ನನಗೆಲ್ಲಾ ಮಾಡಿ ಕೊಟ್ಟಾರ, ಆದ್ರೂ ನನಗೊಂದು UPSC ಎಕ್ಸಾಮ್, ಒಂದು KPSC ಎಕ್ಸಾಮ್, ಒಂದು PSI ಎಕ್ಸಾಮ್, ಒಂದು ಪೊಲೀಸ್ ಎಕ್ಸಾಮ್ ಯಾಕೆ ಪಾಸ್ ಮಾಡಕ್ ಆಗುವಲ್ದು? ಒಂದು ಸಣ್ಣ ವ್ಯವಹಾರ ಹಚ್ಚಿ ಕೊಟ್ಟಾರ, ಯಾಕೆ ನನಗ್ ನೀಗ್ಸಕ್ ಆಗುವಲ್ದು? ಇದು ಸ್ವಾಧ್ಯಾಯ. ಒಬ್ಬ ಜ್ಯೋತಿಷಿ ಹತ್ರ ಹೋದ್ ನಾನು, ಹೋಗಿ ಒಟ್ಟ ನನಗ್ ಕಾಡ್ತೈತ್ ನೋಡಪ್ಪ, ಏನಾರ ಹೇಳ. ಅವ ಅಂದ, ಬಾಳತನಾಗಿತ್ತಪ್ಪ, ಯಾರು ಬಂದಿದ್ದಿಲ್ಲ, 100 ರೂಪಾಯಿ ಇಡು ಅಂದ. ಅವ ಅಂದ, 100 ರೂಪಾಯಿ ಇಲ್ಲ, 50ರ ಇಡು ಕೊನೆಗೆ. 50 ಇಲ್ಲ ಅಂದವ್. 25ರ ಇಡು ಮರಯ, ಬೋಣಿಗೆ ಐತಿದು ಅಂದ. ನಮ್ದ ಬಗೋಣೆಗೆ 25ರ ಇಡು ಅಂದ. 25 ಇಲ್ಲ. 10 ಇಡು ಕೊನೆಗೆ ಹೇಳ್ತೀನಿ ಅಂದವ. ಇಲ್ಲ ಅಂದ. 1 ರೂಪಾಯಿರ ಇಟ್ಬಿಡು ಮರ, ಹೇಳ್ತೀನಿ ಅಂದ. 1 ಇಲ್ಲ ಅಂದ. ನೀವ್ ಹೋಗ್, ನಿಮ್ಮಂತವ್ರಿಗೆ ಶನಿನೂ ಏನು ಮಾಡಕ್ಕಾಗಲ್ಲ, ಹೋಗ್ ನೀ ಸುಮ್ಮ. ತುಜಾ ಶನಿ ಬಿ ಕುಚ್ ಬೆಗಡೆಗ ನೈತೇರ, ಏನು ಮಾಡಂಗಿಲ್ಲ, ಹೋಗಿ ಶನಿ ನಿನಗ. ನಮ್ಮಲ್ಲಿ ಯಾಕೆ ನಿರುತ್ಸಾಹ ಬಂತು? ಈಗ ತಾಯಂದಿರು ಇರ್ತಾರ, ತಾಯಂದಿರು ನೀವ್ ನೋಡ್ರಿ ಮನ್ಯಾಗ, ಈಗ ನೀವು ಈ ಮಾತು ಕೇಳ್ತಿರಿಲ್ಲ, ಆಕಿ ಕಾಲ್ಗುಣದಿಂದ ಬಹಳ ಚಲೋ ಬೆಳೀತು ಮನಿ ಅಂತ ಅನ್ನೋದಿಲ್ಲ. ಏನ ಗುಣ ಕಾಲಾಗಿರ್ತೈತೆ, ಏನ್ ಪ್ರಿಂಟ್ ಮಾಡಿಸ್ಕೊಂಡು ಬಂದಿರ್ತಾರ ಎಲ್ಲರೂ ಹೋಗಿ ಪ್ರಿಂಟಿಂಗ್ ಪ್ರೆಸ್ನ, ಏನ್ ಕಾಲ್ಗುಣದಾಗ ಐತಂದ್ರೆ ಏನಿದರ ಅರ್ಥ? ಆಕಿ ಕಾಲ್ಗುಣದಿಂದ ಮನಿ ಬಹಳ ಬೆಳಿತಪ್ಪ. ಕಾಲಾಗಿರುವುದಿಲ್ಲ, ತಿಳ್ಕೊಂಡಿರ್ಬೇಕು. ಎದಕ್ ಮನಿ ಬೆಳೆದೈತಿ ಅಂದ್ರ ಕಾಲ್ಗುಣ ಅಂತ ನಾವ್ ಹೇಳ್ತೀವಿ, ಹಂಗಿರುವುದಿಲ್ಲ. ಆಕಿಗೆ ಗೊತ್ತಿರ್ತೈತಿ ಗಂಡ ಎಷ್ಟ್ ಇನ್ಕಮ್ ಐತಿ, ಎಷ್ಟ್ ಖರ್ಚು ಮಾಡಿಸ್ಬೇಕು, ಎಷ್ಟ್ ಖರ್ಚು ಮಾಡಿದ್ರ ನಾವಿಬ್ರು ದುಃಖ ಇಲ್ಲಾರ್ದಂಗ ಬದುಕ್ತಿವಿ. ಗಂಡನ ಕಡೆಯಿಂದ ಸಾಲ ಮಾಡಿಸಿಲ್ಲ, ಮನಿ ಸಂಸಾರ ನಡೆಸಿದ ಬಿಟ್ಟಿಲ್ಲ, ಮಂದಿಗೆ ಸಂಸಾರ ಹೆಂಗ ನಡೆಸ್ಯಾಳಂತ ತೋರ್ಸಿಲ್ಲ. ಅದನ್ನ ತಾನ ತನ್ನ ಮುಷ್ಟಿಗೆಯೊಳಗೆ ಹಿಡ್ಕೊಂಡು ಬಿಗಿಯಾಗಿ ಗಂಡಗ ಸಾಲ ಮಾಡಿಸ್ಲಾರ್ದಂಗ, ಇದ್ದಿದ್ದ ಖರ್ಚು ಮಾಡ್ಲಾರ್ದಂಗ ಮಾಡಿ ಮನಿ ಕಟ್ಟಾಳಲ್ಲ. ಕಾಲಾಗ ಗುಣ ಇರೋದಿಲ್ಲ, ಬಂದ ಕಾಲವನ್ನ ಅರಿತು ಬದುಕುವ ಗುಣಕ್ಕ ಕಾಲಗುಣ ಅಂತ. ಇವು ನಮ್ಮ ಏನ್ ಮಾಡ್ತಾವ ತಾಯಂದಿರು, ರಿಪಿ ಹಚ್ಚಿ ಅವಕ್ಕ ಒಂದು ಮನಿ ಕಟ್ಟಕ್ ಹೇಳ್ತಾವ. ಅವು ಇವ್ರು ಒತ್ತಾಯಕ್ ಮಾಡೋದು ಮನಿ ಕಟ್ತಾವ. ನಿನ್ ಕಡಿಂದ ಏನು ಆಗ್ಲಿಲ್ಲ, ಒಂದು ನೆಳ್ಳ ಮಾಡ್ಲಿಲ್ಲ, ಒಂದು ನೆಳ್ಳ ಗಿಡದ ಬುಡಕ್ ನಿಂತರ ನೆಳ್ಳ ಸಿಗ್ತೈತೆ. ಏನ್ ಮನಿನ ಕಟ್ಟಬೇಕಂತ ಏನಿ? ಅವಾಗ ಬೆಳಿಗ್ಗೆ ಎದ್ದು ಕೂಡ್ಲೆ ಶುರು ಮಾಡ್ತಾರೆ, ನಿನ್ ಕಡಿಂದ ಒಂದು ನೆಳ್ಳ ಮಾಡಕ್ ಆಗ್ಲಿ. ಅವು ಕೇಳಿ ಮಳ್ಳಕ್ಕವ. ಇದು ನೆಳ್ಳ ಮಾಡಕ್ ಹೋಗಿ 50 ಲಕ್ಷ ಸಾಲ ಮಾಡ್ತದೆ. ಏನ್ ಸಾಲ ಮಾಡಿ ಅದು ತೀರ್ಸಕ್ ಆಗ್ಲಿಲ್ಲ, ಎಲ್ಲ 1 ಎಕರೆ ಹೊಲ ಮಾರ್ತು, ಇದ್ದಿದ್ ನೌಕರಿ ಪೆನ್ಷನ್ ಅಮೌಂಟ್ ಅದು ಇದು ಹಾಕ್ತು. ಇದು ಹೇಳ್ತೆ ಅಂತಿ ಮುಂದ, ಅಲ್ಲ ಒಟ್ಟ ಸಾಲದ್ದು ಅದು ಕಟ್ಟಾಕ, ತಿಂಗಳ ಕಟ್ಟದಕ್ಕ ಬಡ್ಡಿ ಕಟ್ಟದಕ್ಕ ನನ್ ಸ್ಯಾಲ್ರಿಗೆ ಹೊಂದಾಣಿಕೆ ಆಗುವಲ್ದು. ಅದಕ್ಕ ನಿಮಗ್ ಒಟ್ಟ ಬುದ್ಧಿ ಇಲ್ಲ, ಹೆಂಗ್ ಮಾಡ್ಬೇಕ ಅನ್ನೋದು ಗೊತ್ತಾಯಿಲ್ಲ. ತಾನ ಹೇಳಿ ಕಟ್ಸ ಅಂದ್ರ ನಾವ್ ಎಷ್ಟೋ ಮಂದಿ ಮನಿ ಕಟ್ಟಿಸಿ ಮಂದಿಗೆ ಬಾಡಿಗೆ ಕೊಡ್ತೀವಿ, ಮತ್ ಅವ್ರ ಇರ್ಲಿ ಅಂತ. ಅದು ಎದಕ್ಕ? ಲೋನ್ ತುಂಬಕ್. ಮತ್ತ ನಾವ್ ಬಾಡಿಗೆ ಮನ್ಯಾಗ ಇರೋದು ಸಹಾಯ ಮಠ. ಅಂದ್ರ ಮನಿ ಕಟ್ಸಿದ್ ಎದಕ್ಕ? ಸಂತೋಷವಾಗಿರಕ. ಕಾಲಾಗಿರೋದಿಲ್ಲ ಗುಣ, ಕಾಲವನ್ನ ಅರಿತು ಬದುಕಬೇಕಾಗ್ತೈತೆ ಅಷ್ಟೆ. ಎಷ್ಟು ಸಾಲ ಮಾಡಿದ್ರೆ ಏನೈತೆ ಹೇಳಿ? ಸಾಲ ಮಾಡಿ ಸಂತೋಷವಾಗಿ ಇರಕಾಗ್ತೈತೇನೋ? ಮನುಷ್ಯ ಬಾಳ ಸಾಲ ಮಾಡಿ. ಒಬ್ಬ ಸಾಲ ಸಾಲ ಮಾಡಿದ್, ಅದು ರಾತ್ರಿ ಎಲ್ಲ ಟೆನ್ಷನ್, ಅದಕ್ ಸಾಲ ಐತ್ ಅಂತ. ರಾತ್ರಿ 12ಕ್ಕೆ ಎದ್ದು ಕುಂತ ತಕ್ಷಣ ಹೆಂಡ್ ಕೇಳಿದ್, ಯಾಕೆ ಎಷ್ಟು ಟೆನ್ಷನ್ ಮಾಡ್ಕೊಂತೀರ? ಇಲ್ಲ ಬಾಳ ಸಾಲ ಆಗೈತಿ, ಅದಕ್ಕ ಟೆನ್ಷನ್ ಆಗಿ. ಯಾರಿಗ್ ಕೊಡ್ಬೇಕು? ರಾತ್ರಿ 12ಕ್ಕೆ ಅವನ ಮುಂದಿನ ಮನೆಯವದಾನಲ್ಲ, ಅವನಿಗೆ ಕೊಡ್ಬೇಕಾಗೈತಿ. ಆ ಹೆಣ್ಮಗಳು ಹೋಗಿ ಕದ ಬಡ್ದು, ಈಗ ಸಾಲ ಕೊಟ್ಟನಂತಲ್ಲ, ಕೊಡಂಗಿಲ್ಲ ನಾವು. ಅಕಸ್ಮಾತ್ ನಾಳೆ ಕೇಳಾಕ್ ಬಂದ್ರ ನಿನ್ನ ಹೆಸರು ಬರ್ದಿಟ್ಟು ಮನಿಗೆ ಬಂದ್ಲು. ಈಗ ನೀವು ಆರಾಮ್ ನಿದ್ದೆ ಮಾಡು, ಅವ ಎದ್ದು ಅಡ್ಡಾಡ್ತಾನ. ನಿಮ್ಮಕ್ಕೋ ಇನ್ನವ ಅಡ್ಡಾಡ್ತಾನ ನೋಡು, ಓಣಿ ತುಂಬಾ ಅಡ್ಡಾಡ್ತಾನ ಇನ್ನವ. ಸಾಲ ಎಷ್ಟು ಮಾಡ್ಬೇಕಂದ್ರ ಮನುಷ್ಯ ಸಾಲ
ನಾವು ತೀರಿಸುವಷ್ಟು ಮಾಡಬೇಕೆ ಹೊರತು ನಾವೇ ತೀರಿ ಹೋಗುವಷ್ಟು ಸಾಲ ಮಾಡಬಾರ್ದು. ಕಲಿಬೇಕು ಮನುಷ್ಯ. ಇದು ಸ್ವಾಧ್ಯಾಯ, ಇದು ಸ್ವಾಧ್ಯಾಯ ಅಂತಾರೆ. ಅದಕ್ಕೆ ಎಲ್ಲಿ ಜೀವನದೊಳಗೆ ನನಗೆ ಸೋಲಾತು, ನಾನು ಗೆಲುವಿನ ಜೀವನವನ್ನು ಕಟ್ಟಿಕೊಳ್ಳುವುದು ಹೆಂಗ ಅಂತ ವಿಚಾರ ಮಾಡೋದಕ್ಕ ಸ್ವಾಧ್ಯಾಯ ಅಂತ ಕರೀತಾರೆ. ಇದಕ್ಕ ಆತ್ಮವಿಮರ್ಶೆ, ಆತ್ಮಾವಲೋಕನ. ಇದು ಹೆಂಗ ನಾನು ನನ್ನ ಸೋಲನ್ನ, ನನ್ನ ತಪ್ಪುಗಳನ್ನ ತಿದ್ದಿಕೊಂಡು ನಾ ಹೆಂಗ ಬದುಕಬೇಕು ಸಮಾಜದಲ್ಲಿ, ಹೊಸ ಜೀವನವನ್ನ, ಉತ್ಸಾಹದ ಜೀವನವನ್ನ, ಆದರ್ಶದ ಜೀವನವನ್ನ ಸಮಾಜದಲ್ಲಿ ನಾನು ಕಟ್ಟಬೇಕಲ್ಲ. ಹೆಂಗ ಕಟ್ಟುವುದಿದು? ನಿಜಗೊಂಡ್ರು ಒಂದು ಸೂತ್ರ ಬರೀತಾರೆ ಇದಕ್ಕೆ. ನೆನೆವುದನು ದಿನದುದಯ ಕಾಲದ ಎಚ್ಚರಿಕೆಯದು, ವಿನುತ ಗುರುಮೂರ್ತಿಯನು ಉಮೇಶನಂಗ್ರಿಯನು ನಿನ್ನನು ಬಳಿಕ ಸುವಿಚಾರದಿಂದೆ ಮನುಜ, ನೇಮಕವಾಗಿ ನಿನಗಹುದು ಮುಕ್ತಿ. ಮನುಷ್ಯನೇ ನಿನಗ ಮುಕ್ತಿ ಬೇಕಾಗಿದ್ರ, ಮುಕ್ತಿ ಅಂದ್ರೆ ಏನಲ್ಲ, ಮುಕ್ತಿ ಅಂದ್ರೆ ಸಂತೋಷವಾಗಿರೋದಷ್ಟ. ಮುಕ್ತಿ ಅಂದ್ರೆ ಆನಂದದಿಂದ ಇರೋದು. ನೀ ಆನಂದವಾಗಿದ್ದಿ, ಇದೇ ಜೀವನ್ ಮುಕ್ತ ಅವಸ್ಥೆ. ನೀ ಅಳ್ಕೊಂತಿದ್ದಿ, ಇದೇ ಬಂಧನ ನರಕಷ್ಟೇ. ಸಂತೋಷವಾಗಿರತ್. ಅದಕ್ಕ ಅವರು ಒಂದು ಚಿಂತನೆ ಮಾಡಿದ್ರು, ಮನುಷ್ಯ ನೀನು ಮುಕ್ತನಾಗಿರ್ಬೇಕಲ್ಪ, ಜೀವನ್ ಮುಕ್ತನಾಗಿರ್ಬೇಕು, ಸಂತೋಷದಿಂದ ಇರಬೇಕು, ಆನಂದದಿಂದ ನೀನು ಬದುಕಬೇಕಲ್ಲ, ಏನು ಮಾಡಬೇಕು? ಅದಕ್ಕೆ ಅವರೊಂದು 3 ಸೂತ್ರ ಹೇಳಿದ್ರು, ಬಹಳ ಚಲೋ ಸೂತ್ರ ಹೇಳಿದ್ರು. ಸ್ವಾಧ್ಯಾಯ ಹೆಂಗ ಮಾಡೋದು? ಪ್ರತಿನಿತ್ಯ ಏನನ್ನ ಸ್ವಾಧ್ಯಾಯ ಮಾಡಬೇಕು ಮನುಷ್ಯ ಭೂಮಿಯ ಮೇಲೆ? ಪ್ರತಿನಿತ್ಯ ಏನನ್ನ ಸ್ವಾಧ್ಯಾಯ ಮಾಡಬೇಕು ಅಂದ್ರ ಅವ್ರು ಹೇಳ್ತಾರ, ಬೆಳಿಗ್ಗೆದ್ದು ಈ ಕೆಲಸ ಮಾಡು. ಈಗ ನಾವೇನ್ ಮಾಡ್ತೀವಿ, ನಮ್ಮ ಆಯುಷ್ಯ ಹೆಂಗ್ ಸಂತೋಷವಾಗಿ ಇಟ್ಕೋಬೇಕು ಅಂತ ಎಲ್ಲರೂ ನಾವು ಪ್ರಯತ್ನ ಮಾಡ್ತೀವಿ. ನಮ್ಮ ಆಯುಷ್ಯದೊಳಗೆ ನಾವ್ ಹೆಂಗ್ ಸಂತೋಷ ಆಗಿರ್ಬೇಕ್ರಿ ಅಂತ. ಆದ್ರ ನಿಜಗೊಂಡ್ರು ಬಹಳ ಜಾಣ್ರು. ಅವ್ರಂತಾರ, ಮನುಷ್ಯನೇ ನೀ ಇಡೀ ಆಯುಷ್ಯ ಹೆಂಗ್ ಸಂತೋಷವಾಗಿ ಇಟ್ಕೋಬೇಕಂತ ವಿಚಾರ ಮಾಡಕ್ ಹೋಗ್ಬೇಡ. ಮೊದಲು ಈ ದಿವ್ಸ ಕಣ್ಣು ತೆಗೆದಿಯಲ್ಲ, ಈ ದಿವ್ಸ ಹೆಂಗ್ ಸಂತೋಷವಾಗಿರ್ಬೇಕು ವಿಚಾರ ಮಾಡು. ಬೆಳಿಗ್ಗೆ ಅಕಸ್ಮಾತ್ ನಿನ್ ದೈವಿದ್ ಕಣ್ಣು ತೆಗೆದ್ರ ಮುಂದೆ ನಾಳಿದ್ ವಿಚಾರ ಮಾಡುವ. ಏನು ಕಣ್ಣು ಮುಚ್ಚದವ್ರೆಲ್ಲ ಬೆಳಿಗ್ಗೆ ಕಣ್ಣು ತೆಗದಾರ? ಇಲ್ಲ. ಅದಕ್ ದೇವ್ರ ಏನ್ ಈ ದಿವ್ಸ ಕೊಟ್ಟಾನಲ್ಲ, ಮೊದಲು ಈ ದಿವ್ಸ ಸಂತೋಷವಾಗಿರ್ಬೇಕಾದ್ರೆ ಹೆಂಗಿರ್ಬೇಕು? ಎಷ್ಟು ಚಲೋ ಸೂತ್ರ ಹೇಳ್ತಾರ ಅವರು. 3 ಸೂತ್ರ ಹೇಳ್ತಾರ. ಏನಂದ್ರ, ನಿನಗ ದೇವ್ರ ಈ ದಿವ್ಸ ಕೊಟ್ಟಾನಲ್ಲಪ್ಪ, ಆಯುಷ್ಯ ವಿಚಾರ ಮಾಡಕ್ ಹೋಗ್ಬೇಡ, ಈ ದಿವ್ಸ ವಿಚಾರ ಮಾಡ ಮೊದಲು. ಈಗ ಎಳಿ ಕೂಡಿ ಬಟ್ಟೆ, ಕಾಳು ಕೂಡಿ ರೊಟ್ಟಿ, ದಿನ ಕೂಡಿ ಆಯುಷ್ಯ. ಕಾಳು ಕೂಡಿಸಿದ್ರ ರೊಟ್ಟಿ ಹಾಕೈತಿ, ಎಳಿ ಕೂಡಿಸಿದ್ರ ಬಟ್ಟೆ ಹಾಕೈತಿ. ದಿನ ಸಂತೋಷ ಇರ್ಕೊಂತ ಹೋದ್ರೆ ಆಯುಷ್ಯ ತುಂಬಾ ಸಂತೋಷವಾಗಿರ್ಬೋದು. ಅದಕ್ಕೆ ಈ ದಿನ ಮೊದಲು ಸಂತೋಷವಾಗಿರ್ಬೇಕು ಮನುಷ್ಯ. ಈ ದಿನ ದುಃಖಿ ಇದ್ದು ನಾಳೆ ಸಂತೋಷವಾಗಿರ್ಬೇಕಂದ್ರೆ ಹೆಂಗ? ನಮ್ಗೇನೈತಿ ಅಂದ್ರ ಈ ದಿವ್ಸ ಹೆಂಗೈತಿ ಗೊತ್ತಿಲ್ಲ. ಬರೇ ಮನುಷ್ಯನ ದುಃಖದ ಬೀಜ ಎಲ್ಲೈತಂದ್ರ, ಮನುಷ್ಯನ ದುಃಖದ ಬೀಜ ಎಲ್ಲೈತಿ ಅಂದ್ರ, ಇಲ್ಲ ನಾವು ಬಾಳ ಹಿಂದಿಂದ ವಿಚಾರ ಮಾಡ್ತೀವಿ, ಇಲ್ಲ ಮುಂದಿಂದ ವಿಚಾರ ಮಾಡ್ತೀವಿ. ಮನುಷ್ಯನಿಗೆ ಭಯ ಮತ್ತು ಶೋಕ, ಇವೆರಡು ಶಬ್ದ ಕೇಳಿರಿಲ್ಲ ನೀವು? ಭಯ, ಶೋಕ. ಎಲ್ಲರಿಗೂ ಭಯ ಆಗೈತಿ, ಎಲ್ಲರಿಗೂ ಶೋಕ ಆಗೈತಿ. ಭಯ ಎಲ್ಲೈತಿ, ಶೋಕ ಎಲ್ಲೈತಿ ಅಂದ್ರ, ಭಯ ಎಲ್ಲಾಗತ್ತಂದ್ರ ನಾಳೆಯ ಬಗ್ಗೆ ನಾವು ವಿಚಾರ ಮಾಡ್ತೀವಿ. ನಾಳೆ ನಾಡ್ದ ಮುಂದೇನಾಗುತ್ತೋ ಏನೋ ಗೊತ್ತಿಲ್ಲ ನಮಗ್. ಭಯ. ಮನುಷ್ಯ ಇವತ್ತಿದ್ದು ನಾಳಿನ ಬಗ್ಗೆ ವಿಚಾರ ಮಾಡ್ತಾನಲ್ಲ, ಭಯ ಆಗ್ತೈತಿ. ಹಿಂದ ನಿನ್ನೋ ಮೊನ್ನೋ ಅಚ್ಚಿ ಮೊನ್ನೋ 10 ವರ್ಷದಿಂದ ಯಾರೋ ಒಂದೇನೋ ಒಂದು ಶಬ್ದ ಅಂದಾರ ನಮಗ್. ಆ ಶಬ್ದ ಹಿಡ್ಕೊಂಡು ಇಂದು ವಿಚಾರ ಮಾಡಾಕತ್ತೀವಲ್ಲ, ಅಂದ 10 ವರ್ಷ ಆಗೈತಿ. ಶಬ್ದ ಹೋಗ್ಯಾವ, ಅಂದವ್ರು ಹೋಗ್ಯಾರ. ಆದ್ರೆ ಇಂದ ತಲೆ ಕೂತ್ ಕಾಡಾಗ್ತೈತಲ್ಲ, ಇದರಿಂದ ದುಃಖ ಆಗ್ತೈತಿ, ಶೋಕ ಆಗ್ತೈತಿ. ನಿನ್ನೆಯೂ ಇಲ್ಲ, ನಾಳೆಯೂ ಇಲ್ಲ. ಯಾರೋ ಹಿಂದ ಅಂದಾರ ಅವ್ರು. ತವ್ರ ಮನ್ಯಾಗ ಯಾರೋ ಒಂದೊಂದ್ ಶಬ್ದ ಅಂದಿರ್ತಾರ, ಏನೋ ಒಂದು ಶಬ್ದ ಅಂದಿರ್ತಾರ. ನೀವು ತಾಯಿ ಅಂದ್ರ, ಈಗ ನಮ್ಮ ಅಣ್ಣನ ಹೆಣತಿ ಹಿಂಗ ಅಂದಿದ್ದಕ್ಕ ನಾ 10 ವರ್ಷ ಆತ್ ನೋಡ ತವ್ರ ಮನೆ ಹೊಸ್ತಲ ತೊಳ್ದಿಲ್ಲ. ಈ ಕೀಲಿ ಕುಂತ ಅಂತಿರ್ತಾಳ, ನಾ 10 ವರ್ಷ ಆತ ತವ್ರ ಮನೆ ಹೊಸ್ತಲ ತೊಳ್ದಿಲ್ಲ ಅಂತ ಈಕೆ ಅಂತಿರ್ತಾಳ. ಅವ್ರ ಅಂತಿರ್ತಾರ, ಬಾಳ ಚಲೋ ಆತ 10 ಹೊಸ ಸೀರೆ ಉಳ್ದು ನಮ್ಮ ಅಂತ ಅವ್ರಂತ. ಅಂದ್ರ ಹಿಂದಿಂದ ನೆನಸ್ಕೊಂಡು ತಾಪ ಮಾಡ್ಕೊಂತೈತಿ, ಇಲ್ಲ ಮುಂದಿಂದ ಕಲ್ಪಿಸ್ಕೊಂಡು ತಾಪ ಮಾಡ್ತೈತಿ. ಅದಕ್ ಯಸ್ಟರ್ಡೇ ಈಸ್ ಡೆಡ್, ಟುಮಾರೋ ಈಸ್ ನಾಟ್ ಎಟ್ ಬಾರ್ನ್, ವಾಟ್ ಯು ಹ್ಯಾವ್ ವಿತ್ ಯು ಈಸ್ ಟುಡೇ.
ನಿನ್ನೆ ಸತ್ತೈತಿ, ಇಲ್ಲ ಬರುದಿಲ್ಲ ಅದು. ನಾಳೆ ಹುಟ್ಟಿಲ್ಲ. ಸತ್ತ ನಿನ್ನೆಗಾಗಿ ಚಿಂತಿಸುವುದಕ್ಕಿಂತ, ಬರದೇ ಇರುವ ನಾಳೆಗಾಗಿ ಭಯ ಪಡುವುದಕ್ಕಿಂತ ದೇವ್ರು ಇವತ್ತೇನು ಕೊಟ್ಟಾನಲ್ಲ, ಇದನ್ನ ಅನುಭವಿಸೋರಿಗೆ ಸಂತರು ಅಂತ ಕರೀತಾರ ಅವ್ರಿಗೆ. ಇದು ಸ್ವಾಧ್ಯಾಯ. ದೇವ್ರು ಏನ್ ಇವತ್ತು ಕೊಟ್ಟಾನಲ್ಲ, ಇದನ್ನ ಚಂದ ಇವತ್ತು ಬದುಕುವುದು. ಅವ್ರಂತಾರ, ಹೌದಪ್ಪ ಚಂದ ಬದುಕಬೇಕು. ನಿಜಗುಂಡ್ರು 3 ಸ್ವಾಧ್ಯಾಯಗಳನ್ನ ಹೇಳ್ತಾರ, 3 ಸೂತ್ರ ಹೇಳ್ತಾರ. ಇವತ್ತು ನಾವು ಸಂತೋಷವಾಗಿ ಬದುಕಬೇಕಾದ್ರೆ ಏನು ಮಾಡಬೇಕ್ರಿ? ಇವತ್ತು ನಾವು ಸಂತೋಷವಾಗಿ ಬದುಕಬೇಕಾದ್ರೆ ಮನುಷ್ಯ 3 ಕೆಲಸ ಮಾಡ್ಬೇಕಂತ. ಬೆಳಿಗ್ಗೆ ಎದ್ದ ತಕ್ಷಣ ಏಳುವಾಗ ತಲೆಯಾಗ ಚಲೋ ವಿಚಾರದಿಂದ ಹೇಳ್ಬೇಕಂತ. ಮೊದಲು 1ನೇದ್ದು ಚಲೋ ವಿಚಾರದಿಂದ ಹೇಳೋದು. 2ನೇದ್ದು ಏನ ಈ ಜೀವನ ಕೊಟ್ಟಾನಲ್ಲ ನಮಗ್ ದೇವ್ರು, ನೋಡಪ್ಪ ಎಷ್ಟೋ ಮಂದಿ ಕಣ್ಣ ತೆಗೆದಿಲ್ಲ, ನನಗೊಂದು ದಿವಸ ಆಯುಷ್ಯ ಕೊಟ್ಟಿಯಲ್ಲ, ಇದು ನಿನ್ನ ಕರುಣೆ ಅಂತ ನಾಲ್ಗೆ ಮ್ಯಾಲ ಅವನ ಹೆಸರಿಟ್ಟುಗೋಂತ ಹೇಳ್ಬೇಕಂತ ಮನುಷ್ಯ. 3ನೇದ್ದು ಮಂದಿ ಮಾತು ನಂಬೇಡ, ನಿನ್ನೊಳಗ ಶಕ್ತಿ ಐತಲ್ಲ, ನಿನ್ನ ಶಕ್ತಿಯನ್ನು ನಂಬಿ ಬದುಕುವುದು 3ನೇದ್ದು. 1ನೇದ್ದು ಚಲೋ ವಿಚಾರ ಇಟ್ಟುಕೊಂಡು ಹೇಳೋದು, ಇದಕ್ಕೆ ಜ್ಞಾನ ಸ್ವಾಧ್ಯಾಯ ಅಂತ ಕರೆದ್ರು. ನಾಲ್ಗೆ ಮ್ಯಾಲ ದೇವರ ಋಣಪ್ಪ ಅಂತ ಹೇಳ್ತೀವಲ್ಲ, ಅವನ ನಾಮಸ್ಮರಣೆ ಮಾಡ್ತೀವಲ್ಲ, ಮಂತ್ರ ಸ್ವಾಧ್ಯಾಯ. ಮತ್ತ ನಿನ್ನ ಬಗ್ಗೆ ನೀನು ನಿನ್ನ ಶಕ್ತಿಯ ಬಗ್ಗೆ ಡೋಂಟ್ ಅಂಡರ್ ಎಸ್ಟಿಮೇಟ್ ಯುವರ್ ಸೆಲ್ಫ್. ನಿನ್ನ ಬಗ್ಗೆ ನೀ ಸಣ್ಣ ಕೀಳರಿಮೆ ಮಾಡಕ್ ಹೋಗ್ಬೇಡ, ನಾನು ಶಕ್ತಿವಂತ ಅಂತ ಭಾವಿಸು. ಇದು ಆತ್ಮ ಸ್ವಾಧ್ಯಾಯ. ಇವು 3 ಇರ್ಬೇಕು ಮನುಷ್ಯಾಗ. ಮೊದಲನೇದ್ದು ಏಳುವಾಗ ಬೆಳಿಗ್ಗೆ ಎದ್ದಾಗ ಚಲೋ ವಿಚಾರದಿಂದ ಮನುಷ್ಯ ಏಳಬೇಕು. ಏನು? ಮೊದಲು ಏಳುವಾಗ ಚಲೋ ವಿಚಾರ ಇರ್ಬೇಕು ನಮ್ ತಲೆಯಾಗ. ಚಲೋ ವಿಚಾರದಿಂದ ಮನುಷ್ಯ ಏಳ್ಬೇಕು. ನಮಗ್ ಹಾಂಗ ಆಗೋದಿಲ್ಲ. ಎದ್ದು ಕೂಡ್ಲೇನೆ ಯಾರ ಮನೆಗೆ ಏನು ಬೆಂಕಿ ಹಚ್ಚಬೇಕಂತ ಶುರು ಮಾಡ್ತೀವಿ. ಇಲ್ಲ ಎದ್ದು ಕೂಡ್ಲೆ ಅದೊಂದು ಮೊಬೈಲ್. ಕೆಲವು ಮಂದಿಗೆ ಎದ್ದು ಕೂಡ್ಲೇನೆ ಬೆಡ್ ಟೀ ಬೇಕು ಅವ್ರಿಗೆ. ಅದು ಎದ್ದು ಕೂಡ್ಲೆ ಬಾಯಿ ತೊಡ್ಕೊಳ್ಳೋ ಟೀ ಕುಡಿದ್ರೆ ಅದು ಬೆಡ್ ಟೀ ಆಗೋದಿಲ್ಲ, ನಿನಗೆ ಡೆಡ್ ಟೀ ಆಗುತ್ತಷ್ಟ. ಎದ್ದು ಕೂಡ್ಲೆ ಚುಟ್ಟ ಹಚ್ಕೋಬೇಕು, ಚುಟ್ಟ ಹಚ್ಕೊಳ್ಳಿಲ್ಲ ಅಂದ್ರೆ ಎಲ್ಲಿ ಹೋಗೋದಿಲ್ಲ ಮಾತು. ಅಂದ್ರೆ ಇದು ನಮ್ಮದಿದು. ಅವ್ರು ಏನಂತಾರ ಅಂದ್ರೆ ಎದ್ದು ಕೂಡ್ಲೆ ಬೆಳಿಗ್ಗೆ ಎದ್ದಾಗ ಚಲೋ ವಿಚಾರದಿಂದ ಹೇಳೋ ಮನುಷ್ಯನೇ. ಯಾರು ನಾವು ನಮ್ಮ ಮನೆಗೆ ಭಿಕ್ಷುಕರು ಬರ್ತಾರಿಲ್ಲ ಬೆಳಿಗ್ಗೆ ಹುಡುಗರು, ಅವ್ರ ತಟ್ಟಿ ಹೆಂಗಿರ್ತೈತಿ? ಖಾಲಿ ತಟ್ಟಿ ಇರ್ತೈತಿ. ಯಾರು ಭಿಕ್ಷುಕರು ಅಂದ್ರ ಬೆಳಿಗ್ಗೆ ಎದ್ದಾಗ ಯಾರ ತಟ್ಟೆಯೊಳಗ ರೊಟ್ಟಿ ಇಲ್ಲ ಅವ್ರ ಭಿಕ್ಷುಕರಲ್ಲ. ಬೆಳಿಗ್ಗೆ ಎದ್ದಾಗ ಯಾರ ತಲೆಯಾಗ ಚಲೋ ವಿಚಾರ ಬಂದಿಲ್ಲ ಅವ್ರು ನಿಜವಾದ ಭಿಕ್ಷುಕರು. ಬೆಳಿಗ್ಗೆ ಹೇಳುವಾಗ ಚಲೋ ವಿಚಾರದಿಂದ ಹೇಳ ಮನುಷ್ಯನೇ. ಚಲೋ ವಿಚಾರ ಬೇಕಾಗತ್ತೆ. ನಾವು ಅದನ್ನು ಮಾಡೋದಿಲ್ಲ. ಊರು ಸುದ್ದಿ ಮಾತಾಡ್ಕೊಂತ ಕುಂದಿರ್ತೀವಿ. ಇದು ಊರಲ್ಲ, ಇದು ಕ್ರಾಂತಿ ಹುಟ್ಟಿದ ಮಣ್ಣು. ಇಲ್ಲಿ ಜನಿಸಿದವರು ಬಸವಣ್ಣ. ಕತ್ತಿ ಹಿಡಿಯದೆ ವ್ಯವಸ್ಥೆಯನ್ನೇ ಕದಡಿದ ಚಿಂತನೆ, ಜಾತಿಗೆ ಎದುರಾಗಿ ನಿಂತ ಧೈರ್ಯ, ಶ್ರಮಕ್ಕೆ ದೇವತ್ವ ನೀಡಿದ ದರ್ಶನ, ಶಿವನನ್ನು ಆಕಾಶದಿಂದ ಇಳಿಸಿ ಮಾನವನೊಳಗೆ ನೆಲೆಸಿಸಿದ ಸತ್ಯ, ಇವೆಲ್ಲ ಇಲ್ಲಿ ಮೊಟ್ಟ ಮೊದಲ ಉಸಿರು ಪಡೆದವು. ಈ ದೇವಾಲಯದ ಕಲ್ಲುಗಳು ಪೂಜೆಯಷ್ಟೇ ಅಲ್ಲ, ಪ್ರಶ್ನೆಗಳನ್ನು ಹೊತ್ತಿವೆ. ವಚನಗಳು ಮಂತ್ರವಲ್ಲ, ಶಸ್ತ್ರವಾಗಿದ್ದ ಕಾಲದ ಸಾಕ್ಷಿ. ಬೇರೆಯವ್ರ ಸಹಾಯದಿಂದ ಬದುಕಬೇಕು ಅನ್ನತಕ್ಕಂಥ ಆಸೆನ ಬಿಟ್ಬಿಡ್ಬೇಕು. ನಮ್ಮ ಕಾಲ ಮೇಲೆ ನಾವು ನಿಂತ್ಕೋಬೇಕು. ನಮ್ಮ ಸ್ವಂತ ದುಡಿಮೆಯಿಂದ ನಾವು ಬದುಕಬೇಕು. ಕಂಡವ್ರ ಕಾಸಿಗೆ ಆಸೆ ಪಡಬಾರದು. ಆ ಕಾಸನ್ನ ದುರ್ವಾಸನೆ ಅಂತ ತಿಳ್ಕೋಬೇಕು. ಹಣದಲ್ಲಿ ನಾವು ಶ್ರೀಮಂತಿಕೆನ ಕಾಣಕ್ ಆಗೋದಿಲ್ಲ, ಗುಣದಲ್ಲಿ ಕಾಣಬೇಕು. ಆ ಭಾವನೆ ಯಾವಾಗ ನಮ್ಮಲ್ಲಿ ಶಾಶ್ವತವಾಗಿರುತ್ತೋ ಆವಾಗ ನಮ್ಮಂತಹ ಶ್ರೀಮಂತರು ಈ ಪ್ರಪಂಚದಲ್ಲಿ ಯಾರೂ ಇರೋದಿಲ್ಲ. ಈ ಸತ್ಯನ ನಾವೆಲ್ಲರೂ ತಿಳ್ಕೊಂಡು ಬದುಕಬೇಕು.
ಬಸವಣ್ಣವರು ತನ್ನ ವಚನದಲ್ಲಿ ಹೇಳ್ತಾರೆ, ಕೃಷಿಕೃತ್ಯ ಕಾಯಕವ ಮಾಡುವ ಸದ್ಭಕ್ತನ ಪಾದಂಗಳ ತೋರಿಸಿ ಎನ್ನ ಬದುಕಿಸಯ್ಯ. ಆತನ ತನು ಶುದ್ಧ, ಮನಶುದ್ಧ, ಭಾವಶುದ್ಧ. ಆತನ ಮನವಿಗೆ ಹೋಗಿ ಲಿಂಗ ಪೂಜೆ ಕೈಗೊಂಡ ಗುರುವಿನ ಜೀವನ ಪಾವನ ನೋಡ ನಮ್ಮ ಕೂಡಲ ಸಂಗಮ ದೈವ ಅಂತ ಹೇಳಿ ವಚನಕಾರರು ಹೇಳ್ತಾರೆ. ಅಂದ್ರೆ ರೈತಾಪಿತನ ಅಂದ್ರೆ ಅಷ್ಟು ಶ್ರೇಷ್ಠವಾದದ್ದು. ಜಗತ್ತಿನ 84 ಲಕ್ಷ ಜೀವಿಗಳು ಅಂತೇಳಿ ಕನಕದಾಸರು ಹೇಳ್ತಾರಲ್ಲ, 84 ಲಕ್ಷ ಜೀವಿಗಳಿಗೆ ಅನ್ನ ಕೊಟ್ಟಿರ್ತಕ್ಕಂಥ ಪುಣ್ಯಾತ್ಮ ಯಾರಾದ್ರೂ ಇದ್ರೆ ಅದು ರೈತ ಮಾತ್ರ. ಕುವೆಂಪು ಒಂದ್ ಕಡೆ ಬರೀತಾರೆ, ರಾಜ್ಯಗಳೆಳೆಯಲಿ ರಾಜ್ಯಗಳು ಇಡಿಸಲಿ ಆರಲಿ ಗದ್ದಿಗೆ ಮುಕುಟಗಳು, ಮುತ್ತಿಗೆ ಹಾಕಲಿ ಸೈನಿಕರೆಲ್ಲ ಬಿತ್ತುವುದು ಬಿಡುವುದೇ ಇಲ್ಲ, ನೇಗಿಲ ಕುಲದೊಳಗೆ ಅಡಗಿದೆ ಕರ್ಮ, ನೇಗಿಲ ಮೇಲೆಯ ನಿಂತಿದೆ ಧರ್ಮ ಅಂತೇಳಿ ಕುವೆಂಪುರವರು ಬರೀತಾರೆ. ಅಂದ್ರೆ ನಾವೆಲ್ಲ ನಮ್ಮ ಧರ್ಮಗಳು ಎಷ್ಟೆಷ್ಟು ಶ್ರೇಷ್ಠ ಅಂತ ನಾವೆಲ್ಲ ಅಂದ್ಕೊಂಡಿದ್ದೀವೋ, ರೈತನ ಕೂಡ 3 ವರ್ಷ ನೇಗಿಲ ಕೂಡ ನೆಲಕ್ಕೆ ಹೋಗಿದ್ರೆ 3 ವರ್ಷ ಈ ಜಗತ್ತಲ್ಲಿ ಆ ಧರ್ಮನೂ ಉಳಿಯೋದಿಲ್ಲ. ರೈತ ಇರೋದಕ್ಕೆ ಜಗತ್ತು ಬದುಕಿರೋದು, ನಾವೆಲ್ಲ ಬದುಕಿರೋದು. ರೈತನ ಆಶೀರ್ವಾದ, ರೈತನ ಕರುಣೆಯಿಂದ ನಾವೆಲ್ಲ ಬದುಕ್ತಾ ಇದ್ದೇವೆ. ಅಂತಹ ಹಾಕಲ್ಲ ಸರ್, ನಮಗ್ಲಾಸಾದ್ರೂ ಪರವಾಗಿಲ್ಲ. ಇವತ್ತು ಸಮಾಜದಲ್ಲಿ ಹೆಲ್ಮೆಟ್ ಹಾಕ್ತೆ ಎಷ್ಟೋ ಜನ ಬಿದ್ದು ಅವ್ರು ಹೆಚ್ಚು ಕಡಿಮೆ ಮಾಡ್ಕೊಳ್ಳೋದು ಅಲ್ಲದೆ ಅವ್ರ ಮನೆಯವನ್ನೆಲ್ಲ ಬೀದಿ ಪಾಲ್ ಮಾಡಿದ್ದಾರೆ. ಹೆಲ್ಮೆಟ್ ಹಾಕೊಳ್ಳದೆ ಇದ್ರೆ ಯಾವುದೇ ಕಾರಣಕ್ಕೂ ಪೆಟ್ರೋಲ್ ಹಾಕಲ್ಲ ಸರ್. ಈ ಆಂದೋಲನ ಇಲ್ಲಿಂದಲೇ ಶುರುವಾಗ್ಲಿ. ನಿಮ್ ಮಾತು ಕೇಳಿ ತುಂಬಾ ಖುಷಿ ಆಯ್ತು ಸರ್. ಇವತ್ತು ಪೊಲೀಸ್ನವರು ಹೆಲ್ಮೆಟ್ ಹಾಕಳಿ ಅಂತ ಬಡ್ಕೊಳ್ತಾರೆ, ಸಾಲ್ದು ಅಂತ ದಂಡ ಹಾಕಿ ಬುದ್ಧಿನೂ ಕಲಿಸ್ತಾರೆ. ಆದ್ರೂ ನಮ್ ಜನ ಹೆಲ್ಮೆಟ್ ಹಾಕಲ್ಲ. ಆದ್ರೆ ನೀವು ತಗೊಂಡಿದ್ರಲ್ಲ ಈ ನಿರ್ಧಾರ, ಇದೇ ತರ ಎಲ್ಲಾ ಪೆಟ್ರೋಲ್ ಬಂಕ್ ಅವರು ತಗೊಂಡ್ರೆ ನಮ್ ಜನ ಖಂಡಿತವಾಗಿ ಹೆಲ್ಮೆಟ್ ಹಾಕ್ತಾರೆ ಸರ್. ಅವ್ರ ಮನೆಯವರು ಕೂಡ ನೆಮ್ಮದಿಯಾಗಿರ್ತಾರೆ. ಸಾರೇ ಜಹಾಂ ಸೇ ಅಚ್ಚಾ ಹಿಂದೂಸ್ತಾ ಹಮಾರಾ ಹಮಾರಾ ಸಾರೇ ಜಹಾಂ ಸೇ. ಹೋಗಿ ಕೇಳೋಣ. ಅಣ್ಣ ಏನಾಯ್ತು? ಯಾಕೆ ಸುಳ್ಳು ಹೇಳಿದೆ? ಮುಂದೆ ಟ್ರಾಫಿಕ್ ಪೊಲೀಸ್ ಇದ್ದಾರೆ ಅಂತ ಹೇಳಿ. ಫ್ರೀ ಹೆಲ್ಮೆಟ್ ಯಾಕೆ ಕೊಟ್ಟು ಹೇಳು? ಅಣ್ಣ ನಾನು ನಿನ್ಗೆ ನಿಜವಾಗ್ಲೂ ಸುಳ್ಳು ಹೇಳಿದೆ. ಹೌದಾ? ಯಾಕೆ ಸುಳ್ಳು ಹೇಳಿದೆ ನಂಗೆ? ಡಾಕ್ಟರ್ ಹೇಳಿದ್ರು ಹೆಲ್ಮೆಟ್ ಇದ್ರೆ ನಮ್ಮ ಅಣ್ಣ ಬದುಕ್ತಿದ್ನಂತೆ. ಆದ್ರೆ ನಮ್ಮ ಅಣ್ಣ ಹೆಲ್ಮೆಟ್ ಹಾಕೊಂಡು ಹೋಗ್ಲಿಲ್ಲ, ಅದಕ್ಕೆ ನಮ್ಮ ಅಣ್ಣ ಆಕ್ಸಿಡೆಂಟ್ ಆಗಿ ಸತ್ತೋದ. ಈ ವಿಡಿಯೋ ಮಾಡಿರೋ ಉದ್ದೇಶ ಇಷ್ಟೇ. ಪ್ಲೀಸ್ ಹೆಲ್ಮೆಟ್ ಹಾಕೊಂಡು ಹೋಗಿ. ನಿಮ್ಗೋಸ್ಕರ ನಿಮ್ಮ ತಂದೆ ತಾಯಿ ಕಾಯ್ತಿರ್ತಾರೆ ಮನೆಯಲ್ಲಿ. ಸರ್ ಹೆಲ್ಮೆಟ್ ಹಾಕೊಂಡಿದ್ದೀನಲ್ಲ, ಏನಕ್ಕೆ ಹಿಡಿತಿದ್ದೀರಾ? ನನ್ನ ನೋಡ್ಬಿಟ್ಟು ಹೆಲ್ಮೆಟ್ ಹಾಕೋತಾ ಇದ್ರಲ್ಲ, ಯಾವಾಗ್ಲೂ ಹೆಲ್ಮೆಟ್ ಹಾಕೋಬೇಕು ತಾನೆ? ಈಗ ಹಾಕೊಂಡಿದ್ದೀನಲ್ಲ ಸರ್. ಸರಿ ಹೋಗಿ. ಹೆಲ್ಮೆಟ್ ತೆಗಿ. ಇರ್ಲಿ, ಹಾಕೊಳ್ರಿ ಹೆಲ್ಮೆಟ್. ಮುಂದೆ ಯಾರು ಪೊಲೀಸ್ ಇಲ್ಲ ಕಣೆ, ತೆಗಿ. ಲಗಾಮು ದೇವರ ಕೈಲಿ ನಾವೇನ್ ಮಾಡೋಣ, ಎಲ್ಲಾರು ಮುಖ ಮುಚ್ಕೊಂಡ್ ಡ್ರಾಮ ಆಡೋಣ, ಗೊಂಬೆ ಆಡ್ಸು. ತಿದ್ದಿ ತೀಡಿ ಪದ ಹಿಂಗ ಬರದ ನಿಮ್ ಮುಂದಾಡಿ ಬರಿ, ತಪ್ಪು ತಡಿ ಇದ್ದರ ಮಾಪಿ ಮಾಡಿ ಕ್ಷಮ ಮಾಡರಿ, ಮಾಪಿ ಕ್ಷಮ ಮಾಡರಿ. ನಿಮ್ಮ ಪುಣ್ಯದಿಂದ ಒಂದ ತುತ್ತ ಅನ್ನ ಉಂತೆವರಿ, ಕೈ ಮುಗಿದೇವ ನಮ್ಮ ಚಾನಲ್ಲಿಗೆ ಸಬ್ಸ್ಕ್ರೈಬ್ ಆಗರಿ. ಸದಾ ನಮ್ಮ ಮ್ಯಾಲ ನಿಮ್ಮ ಕೃಪಾ ಇರ್ಬೇಕರಿ, ಕಲಾವಿದರ ಮ್ಯಾಗ ನಿಮ್ಮ ದಯ ಇರ್ಬೇಕರಿ. ಇಂಥ ಪದ ಹಾಡಿ ನಿಮ್ಮ ಸೇವಾ ಮಾಡ್ತೇವರಿ. ಇಂಥ ಪದಗಳ ಮೈಸೂರು ದಸರಾ ಎಷ್ಟೊಂದು ಸುಂದರ, ಚೆಲ್ಲಿದೆ ನಗೆಯ ಪನ್ನೀರ, ಎಲ್ಲೆಲ್ಲೂ ನಗೆಯ ಪನ್ನೀರ. ಮೈಸೂರು ದಸರಾ ಎಷ್ಟೊಂದು ಸುಂದರ, ಚೆಲ್ಲಿದೆ ನಗೆಯ ಪನ್ನೀರ, ಎಲ್ಲೆಲ್ಲೂ ನಗೆಯ ಪನ್ನೀರ. ಚಾಮುಂಡಿ ಮಹಿಷನ ಕೊಂಡ ಮಹಾರಾತ್ರಿ, ಧರ್ಮ ಅಧರ್ಮವ ಸೋಲಿಸಿದ ರಾತ್ರಿ. ಚಾಮುಂಡಿ ಮಹಿಷನ ಕೊಂಡ ಮಹಾರಾತ್ರಿ, ಧರ್ಮ ಅಧರ್ಮವ ಸೋಲಿಸಿದ ರಾತ್ರಿ. ಕನ್ನಡ ಜನತೆಗೆ ಮಂಗಳ ರಾತ್ರಿ, ಕನ್ನಡ ಜನತೆಗೆ ಮಂಗಳ ರಾತ್ರಿ. ಮನೆ ಮನೆ ನಲಿಸುವ
ಶುಭ